ಇಲ್ಲ ಅಂತಂದರೆ ಒತ್ತಡ ಹೆಚ್ಚಾಗುತ್ತೆ. ಹಾಗಾದರೆ ಬೆಂಗಳೂರಿನ ವಿಂಗ್ ಕಮಾಂಡರ್ ಸುಳ್ಳು ಹೇಳಿದ್ರಾ? ಖಂಡಿತವಾಗಿ ಅವರ ವಿಡಿಯೋದಲ್ಲಿ ಅವರು ಸುಳ್ಳೇ ಹೇಳಿದ್ದಾರೆ. ಭಾಷಾ ವಿಚಾರಕ್ಕೆ ಹಲ್ಲೆ ಅಂತ ಹೇಳಿ ದಾರಿ ತಪ್ಪಿಸಿದ್ರ, ಅದಕ್ಕೆ ಇದು ನ್ಯಾಷನಲ್ ಲೆವೆಲ್ ಇಶ್ಯೂ ಆಗಿದ್ದು. ಭಾಷಾ ಸ್ವರೂಪ ಕೊಟ್ಟು ದಾರಿ ತಪ್ಪಿಸಿದ್ದಾರೆ ವಿಂಗ್ ಕಮಾಂಡರ್. ದೇಶಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಬಾಕ್ಸರ್ನಂತೆ ಬೈಕ್ ಸವಾರನಿಗೆ ಹಿಗ್ಗಾಮುಗ್ಗಾ ಥಳಿತ ಹೊಡೆದಿರೋದು. ಸವಾರ ಮತ್ತು ಬೋಸ್ ಮಧ್ಯೆ ನಡು ರಸ್ತೆಯಲ್ಲೇ ಮಾರಾಮಾರಿಯಾಗಿದೆ. ಯುವಕನ ಮೊಬೈಲನ್ನು ದೂರಕ್ಕೆಸಿತಾನೆ ಬೋಸ್, ರೆಕಾರ್ಡಿಂಗ್ ಮಾಡ್ಕೋತಾ ಇದ್ದ ಅಂತ ಅಂದ್ಬಿಟ್ಟು. ವಿಕಾಸ್ ಕುಮಾರ್ನನ್ನ ಬಿಟ್ಟು ಬಿಡದೆ ಥಳಿಸಿದಾನೆ ಈ ಶಿಲಾದಿತ್ಯ ಬೋಸ್ ಅಂತಕ್ಕಂಥವ್ನು. ನೀವು ನೋಡಿ, ನಾವಿಲ್ಲೇನು ಎಡಿಟ್ ಮಾಡಿಲ್ಲ, ಎಂಥದೂ ಇಲ್ಲ. ಆ ರಾ CCTV ಫುಟೇಜನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಹೊಡೆದಿರೋರು ಯಾರು, ಹೊಡೆಸ್ಕೊಂಡವ್ರು ಯಾರು ಅಂತ ಅರ್ಥ ಮಾಡ್ಕೊಳ್ಳಿ. ಬೋಸು ಮತ್ತು ಮಧುಮಿತಾ ದತ್ತ ಅವ್ರು ಏನು ಹಸ್ಬೆಂಡ್ ವೈಫ್ ಇದ್ದಾರೆ, ಏರ್ಫೋರ್ಸ್ ಆಫೀಸರ್ಸು. ಬೆಳಗ್ಗೆ ಅವ್ರು 6 ಗಂಟೆಗೆ ಮನೆಯಿಂದ ಹೊರಟು ಟಿನ್ ಫ್ಯಾಕ್ಟ್ರಿ ಜಂಕ್ಷನ್ ಬಂದಾಗ ಅಲ್ಲಿ ಬೈಕ್ನಲ್ಲಿ ಒಂದು ಹುಡುಗ ಬಂದಿದ್ದಾನೆ. ಹುಡುಗ ಬಂದಾಗ ಅಲ್ಲಿ ಅವ್ನು ಸ್ಪೀಡ್ ಬಂದಾಗ ಇವ್ರು ಕೇಳಿದ್ದಾರೆ ಅವನಿಗೆ, ಓವರ್ ಸ್ಪೀಡ್ ಮಾಡ್ತಾ ಇದೆಯಾ ಅಂತ. ಅವರು ಏನೋ ಅಲ್ಲಿ ಅವರಿಬ್ಬರಿಗೂ ಸ್ವಲ್ಪ ಆಲ್ಟ್ರಕೇಷನ್ ಆಗಿದೆ. ಆಲ್ಟ್ರಕೇಷನ್ ಆದಮೇಲೆ ಇನ್ನು ಸ್ವಲ್ಪ ಮುಂದೆ ಬಂದಮೇಲೆ ಇವನು ಅವರು ಏನು ಶೈಲಜಿತ್ ಬೋಸ್ ಏನಿದ್ದಾರೆ ಅವ್ರಿಗೋಗಿ ಕೇಳ್ತಾರೆ, ಏನು ಮೇಡಮ್ ಏನೋ ಹೇಳ್ತಾ ಇದ್ರಲ್ಲ ಏನದು ಅಂತ. ಸೊ ಆಗ ಇವ್ರು ಇಳಿದು ಬಂದು ಇಬ್ರಿಗೂ ಜಗಳ ಆಗುತ್ತೆ. ಜಗಳ ಆದಮೇಲೆ ಅದು ಸ್ವಲ್ಪ ಹಾಗೆ ವಿಕೋಪಕ್ಕೆ ಹೋಗಿ 10 to 15 ಮಿನಿಟ್ಸ್ ಇಬ್ಬರು ಫಿಸಿಕಲ್ ಆಲ್ಟ್ರಕೇಷನ್ ಇಬ್ಬರಿಗೂ. ಸೊ ಅಲ್ಲಿ ಭಾಳಷ್ಟು ಜನ ಲೋಕಲೈಟ್ಸ್ ಬಂದು ಇಬ್ಬರನ್ನ ಸಪ್ರೇಟ್ ಮಾಡಿ ಭಾಳಷ್ಟು ಇಂಟರ್ವ್ಯೂನ್ ಮಾಡೋದಕ್ಕೆ ಮಾಡಿದ್ದಾರೆ. ಸೊ ದೇ ಹವ್ ಪ್ಲೇಡ್ ವೆರಿ ಪಬ್ಲಿಕ್ ಮಾತ್ರ ಭಾಳ ಒಂದು 3-4 ಜನ ಐಡೆಂಟಿಫೈ ಮಾಡಿದ್ದೀವಿ. ಸೊ ಅವ್ರು ದೇ ಹವ್ ಟ್ರೈಡ್ ದ ಲೆವೆಲ್ ಬೆಸ್ಟ್ ಅವ್ರನ್ನ ಇದು ಮಾಡೋದಕ್ಕೆ. ಸೊ ಅದು ಒಂದು ಸಣ್ಣ, ಇಟ್ ಇಸ್ ಅ ಕ್ಲಿಯರ್ ಕಟ್ ಕೇಸ್ ಆಫ್ ರೋಡ್ ರೇಜ್. ಇಬ್ಬರು ಅದನ್ನು ಅವಾಯ್ಡ್ ಮಾಡ್ಬೋದಾಗಿತ್ತು. ಸೊ ಅವಾಯ್ಡ್ ಮಾಡದೆ ಅದು ಈ ಮಟ್ಟಕ್ಕೆ ಹೋಗಿದೆ. ಫಸ್ಟ್ ಪೊಲೀಸರು ಪ್ರಾಥಮಿಕ ದೂರು ಏನು ಕೊಟ್ಟಿದ್ರು ಶಿಲಾದಿತ್ಯ ಬೋಸ್, ಅದರ ಆಧಾರದ ಮೇಲೆ ರಿಪ್ಲೈ ಮಾಡಿದ್ದಾರೆ. ಬಟ್ ಈಗ ಕೌಂಟರ್ ದೂರು ಕೂಡ ವಿಕಾಸ್ನಿಂದ ದಾಖಲಾಗಿದೆ. ಹಾಗಾಗಿ ಈಗ ನೆಕ್ಸ್ಟ್ ಏನು ಕ್ರಮ? ಆಮೇಲೆ ಇದು ನನಗೆ ಬರ್ತಾ ಇರೋ ಮಾಹಿತಿಯ ಪ್ರಕಾರ ಕೊಲೆ ಯತ್ನ ಅಂತಲೇ ದೂರು ದಾಖಲು ಮಾಡಿಕೊಂಡು ಅದಕ್ಕೆ ಬೇಕಾದ ಸೆಕ್ಷನ್ಸನ್ನೇ ಹಾಕ್ತಾರಂತೆ. ಆ ರೀತಿ ಮಾಡಿದ್ರೆ ಖಂಡಿತವಾಗಿ ಶಿಲಾದಿತ್ಯ ಬೋಸ್ನನ್ನು ಅರೆಸ್ಟ್ ಮಾಡಬೇಕಾಗುತ್ತೆ. DRDO ಅಧಿಕಾರಿಯನ್ನು ಬಂಧನಕ್ಕೆ ಈಗ ಆಗ್ರಹ ಹೆಚ್ಚಾಗ್ತಾ ಇದೆ.